ವೀಕ್ಷಕರೇ ನಮಸ್ಕಾರ. ಇಂದಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ವಾಣಿಶ್ರೀ. ಮೊದಲಿಗೆ ಮುಖ್ಯಾಂಶಗಳು. ಸಾಂಬಾರ ಮಂಡಳಿಯ ದರಪಟ್ಟಿಯಲ್ಲಿ ಶಿರಸಿಯ ಕಾಳುಮೆಣಸು ನಮೂದಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ. ಕಡ್ಡಾಯ ಪ್ರಮಾಣ ಪತ್ರದ ಹೊರತಾಗಿಯೂ ಬಾಸುಮತಿಯೇತರ ಅಕ್ಕಿ ಸಾಗಣೆ ತಿರಸ್ಕಾರದಲ್ಲಿ ಹೆಚ್ಚಳ. ಕೋಕೋ ಬೆಲೆ ಕುಸಿತದಿಂದ ಆಂಧ್ರಪ್ರದೇಶದಲ್ಲಿ ಕಂಗಾಲಾದ ರೈತರು. ಕಲ್ಲಂಗಡಿ ಹಣ್ಣಿಗೆ ಕೃತಕ ಬಣ್ಣದ ವದಂತಿ, ಕುಸಿದ ಕಲ್ಲಂಗಡಿ ವ್ಯಾಪಾರ. ತೆಂಗಿನ ಮರಗಳಿಗೆ ಬಿಳಿ ನೊಣದ ಬಾಧೆ. ಕರ್ನಾಟಕದ 14 ಜಿಲ್ಲೆಗಳಲ್ಲಿ ಅತಿಯಾದ ಹಾವಳಿ. ತಮಿಳುನಾಡು ಭತ್ತದ ಬೆಳೆಗಾರರಿಗೆ ವಿಶೇಷ ಪ್ಯಾಕೇಜ್ ಘೋಷಿಸಿದ ರಾಜ್ಯ ಸರ್ಕಾರ. ಇದೀಗ ವಾರ್ತೆಗಳ ವಿವರ. ಸಾಂಬಾರ ಮಂಡಳಿಯ ದರಪಟ್ಟಿಯಲ್ಲಿ ಶಿರಸಿಯ ಕಾಳುಮೆಣಸು ನಮೂದಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ. ಶಿರಸಿಯ ಕಾಳುಮೆಣಸಿನ ಬೆಲೆಯನ್ನು ಸಾಂಬಾರ ಮಂಡಳಿಯ ದರಪಟ್ಟಿಯಲ್ಲಿ ನಮೂದಿಸುವಂತೆ ಕೇಂದ್ರ ವಾಣಿಜ್ಯ ಸಚಿವ ಶ್ರೀ ಪಿಯೂಷ್ ಗೋಯಲ್ ಅವರಲ್ಲಿ ಉತ್ತರ ಕನ್ನಡ ಸಂಸದ ಶ್ರೀ ವಿಶ್ವೇಶ್ವರ ಹೆಗಡೆ ಕಾವೇರಿಯವರು ಮನವಿ ಮಾಡಿದ್ದಾರೆ. ದೆಹಲಿಯ ವಾಣಿಜ್ಯ ಸಚಿವರನ್ನು ಭೇಟಿ ಮಾಡಿದ ಸಂಸದರು ಸಾಂಬಾರ ಮಂಡಳಿ ದರಪಟ್ಟಿಯಲ್ಲಿ ಕೇವಲ ಕೊಚ್ಚಿಯ ಕಪ್ಪು ಮೆಣಸು ಎಂದು ಮಾತ್ರ ನಮೂದಿಸಲಾಗುತ್ತಿದೆ ಎಂದು ತಿಳಿಸಿದರು. ಉತ್ತರ ಕನ್ನಡ ಜಿಲ್ಲೆ ದೇಶದಲ್ಲೇ ಕಾಳುಮೆಣಸು ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿದೆ. ಈ ಬೆಳೆಯ ಮಾರುಕಟ್ಟೆ ಕೇಂದ್ರ ಸ್ಥಳವಾದ ಶಿರಸಿ ಕಾಳುಮೆಣಸು ಬೆಲೆಯನ್ನು ಕೂಡ ಪ್ರತ್ಯೇಕವಾಗಿ ಸಾಂಬಾರ ಮಂಡಳಿಯ ಅಧಿಕೃತ ದರಪಟ್ಟಿಯಲ್ಲಿ ನಿತ್ಯ ದಾಖಲಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಈ ಕುರಿತು ಸಕಾರಾತ್ಮಕವಾಗಿ ಸ್ಪಂದಿಸಿದ ಕೇಂದ್ರ ಸಚಿವರು ರೈತರಿಗೆ ಗುಣಮಟ್ಟದ ಬೆಳೆಗೆ ಯೋಗ್ಯ ದರ ಸಿಗುವ ನಿಟ್ಟಿನಲ್ಲಿ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿರುವುದಾಗಿ ಸಂಸದರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕಡ್ಡಾಯ ಪ್ರಮಾಣ ಪತ್ರದ ಹೊರತಾಗಿಯೂ ಬಾಸುಮತಿಯೇತರ ಅಕ್ಕಿ ಸಾಗಣೆ ತಿರಸ್ಕಾರದಲ್ಲಿ ಹೆಚ್ಚಳ. ಕೀಟನಾಶಕಗಳ ಉಳಿಕೆ ಅಂಶದಿಂದಾಗಿ ಭಾರತದ ಬಾಸುಮತಿಯೇತರ ಅಕ್ಕಿಯನ್ನು ಯುರೋಪಿಯನ್ ಒಕ್ಕೂಟ ತಿರಸ್ಕರಿಸುವ ಪ್ರಮಾಣ ಹೆಚ್ಚಾಗಿದೆ. ಕೀಟನಾಶಕ ಉಳಿಕೆ ಅಂಶದಿಂದಾಗಿ 2020-24 ನಡುವೆ ಭಾರತವು ಯುರೋಪಿಯನ್ ಒಕ್ಕೂಟಕ್ಕೆ ಸಾಗಿಸಿದ ಬಾಸುಮತಿಯೇತರ ಅಕ್ಕಿ ಸರಕುಗಳನ್ನು ತಿರಸ್ಕರಿಸಿದ ಪ್ರಕರಣಗಳು 3ರಿಂದ 37ಕ್ಕೆ ಏರಿದೆ. ಇದಕ್ಕೆ ವ್ಯತಿರಿಕ್ತವಾಗಿ ಪಾಕಿಸ್ತಾನದ ಬಾಸ್ಮತಿಯೇತರ ಅಕ್ಕಿ ಸರಕುಗಳ ತಿರಸ್ಕೃತ ಸಂಖ್ಯೆ 2020ರಲ್ಲಿ 54ರಿಂದ 2024ರಲ್ಲಿ 2ಕ್ಕೆ ಇಳಿದಿದೆ ಎಂದು ವರದಿಯಾಗಿದೆ. ಅಪೇಡಾದ ಅಂಕಿಅಂಶದ ಪ್ರಕಾರ 2024-25ರ ಹಣಕಾಸು ವರ್ಷದ ಏಪ್ರಿಲ್ನಿಂದ ಡಿಸೆಂಬರ್ ಅವಧಿಯಲ್ಲಿ ಯುರೋಪಿಯನ್ ಒಕ್ಕೂಟದ ದೇಶಗಳಿಗೆ ಬಾಸುಮತಿಯೇತರ ಅಕ್ಕಿಯ ರಫ್ತು 47,888 ಟನ್ಗಳು ಆಗಿದ್ದು 2023-24ರ ಸಂಪೂರ್ಣ ಹಣಕಾಸು ವರ್ಷದಲ್ಲಿ ಇದು 65,770 ಟನ್ಗಳು ಆಗಿತ್ತು. ಭಾರತವು 2020-21ರಲ್ಲಿಯೂ 66,236 ಟನ್ಗಳನ್ನು ರಫ್ತು ಮಾಡಿದೆ. ಭಾರತದ ವಿದೇಶಿ ವ್ಯಾಪಾರ ಮಹಾನಿರ್ದೇಶನಾಲಯ DGFT 2018ರಿಂದ ಯುರೋಪಿಯನ್ ಒಕ್ಕೂಟಕ್ಕೆ ರಫ್ತು ಮಾಡಲಾದ ಬಾಸುಮತಿ ಅಕ್ಕಿ ಮತ್ತು ಬಾಸುಮತಿಯೇತರ ಅಕ್ಕಿಯಲ್ಲಿ ಕಡ್ಡಾಯ ತಪಾಸಣಾ ಪ್ರಮಾಣ ಪತ್ರವನ್ನು ಜಾರಿಗೊಳಿಸಿದೆ. ಇದರ ಅಡಿಯಲ್ಲಿ ರಫ್ತು ತಪಾಸಣಾ ಮಂಡಳಿ ಅಥವಾ ರಫ್ತು ತಪಾಸಣಾ ಸಂಸ್ಥೆಯು ವಿವಿಧ ಕೀಟನಾಶಕಗಳಿಗೆ ನಿಗದಿಪಡಿಸಿದ ಗರಿಷ್ಠ ಉಳಿಕೆ ಮಿತಿ MRLಗೆ ಅನುಗುಣವಾಗಿದೆ ಎಂದು ಪ್ರಮಾಣೀಕರಿಸಿದ ನಂತರವೇ ಸರಕನ್ನು ರಫ್ತು ಮಾಡಲಾಗುತ್ತದೆ. ಆದರೆ ಯಾವ ಹಂತದಲ್ಲಿ ಈ ಪ್ರಮಾಣೀಕರಣದಲ್ಲಿ ವ್ಯತ್ಯಾಸವಾಗಿದೆ ಎಂಬುದು ಇನ್ನೂ ತಿಳಿದಿಲ್ಲ. ಮುಂದಿನ ದಿನಗಳಲ್ಲಿ ಈ ರೀತಿ ಪ್ರಮಾಣೀಕೃತ ಅಕ್ಕಿಯ ಸರಕು ತಿರಸ್ಕಾರವಾಗದಂತೆ ಎಚ್ಚರಿಕೆ ವಹಿಸುವುದಾಗಿ ಕಸ್ಟಮ್ಸ್ ಅಧಿಕಾರಿಗಳು ತಿಳಿಸಿದ್ದಾರೆ. ಕೋಕೋ ಬೆಲೆ ಕುಸಿತದಿಂದ ಆಂಧ್ರಪ್ರದೇಶದಲ್ಲಿ ಕಂಗಾಲಾದ ರೈತರು. ಕಳೆದ ವರ್ಷ ಕೋಕೋ ಬೀಜದ ಬೆಲೆ ಒಂದೇ ಸಮನೆ ಗಗನಕ್ಕೇರಿತ್ತು. 1 ಕಿಲೋಗ್ರಾಂ ಒಣಬೀಜ 1,000 ರೂಪಾಯಿಯವರೆಗೆ ಮಾರಾಟವಾಗಿತ್ತು. ಇದು ಅತಿ ವೈಭವೀಕೃತ ಬೆಲೆಯಾಗಿದ್ದು ಇದರ ಪ್ರಯೋಜನ ಪಡೆದವರ ಸಂಖ್ಯೆ ಬಹಳ ಕಡಿಮೆ. ಕಳೆದೊಂದು ವರ್ಷದ ಹಿಂದೆ 200ರಿಂದ 300 ರೂಪಾಯಿ ಇದ್ದರೂ ಅದು ಉತ್ತಮ ಬೆಲೆಯಾಗಿತ್ತು. ಆದರೆ ಈಗ 1,000 ರೂಪಾಯಿ ಕಂಡ ರೈತರಿಗೆ 1 ಕಿಲೋಗ್ರಾಂಗೆ 700 ರೂಪಾಯಿ ಅಂದರೂ ಬೆಲೆ ಕಡಿಮೆಯಾಯಿತು ಅನ್ನುವ ಸ್ಥಿತಿ ಉದ್ಭವವಾಗಿದೆ. ಹೀಗಿರುವಾಗ ಆಂಧ್ರಪ್ರದೇಶದ ಕೋಕೋ ಬೆಳೆಗಾರರು ಕಿಲೋಗ್ರಾಂ ಕೋಕೋ ಬೀಜಕ್ಕೆ 1,000 ರೂಪಾಯಿ ನಿರೀಕ್ಷೆಯಲ್ಲಿದ್ದು ಬೆಳೆಯನ್ನು ದಾಸ್ತಾನು ಮಾಡಿದ್ದಾರೆ. ಆದರೀಗ ಸ್ವಲ್ಪ ಪ್ರಮಾಣದಲ್ಲಿ ಕೋಕೋ ಬೀಜ ವಿದೇಶದಿಂದ ಆಮದಾಗಿ
ಆಗಿದ್ದು ಬೆಲೆ ಸ್ವಲ್ಪ ಕುಸಿದಿದೆ. ಇನ್ನು ವಿಶೇಷವೆಂದರೆ ತಾಜಾ ಒಣಗಿದ ಕೋಕೋ ಬೀಜದಲ್ಲಿ 1.5% ಪ್ರಮಾಣದಲ್ಲಿ ಕೋಕೋ ಬೆಣ್ಣೆ ಇರುತ್ತದೆ. ಇದು ಚಾಕ್ಲೇಟ್ ಉದ್ಯಮಕ್ಕೆ ಸೂಕ್ತವಾದ ಬೀಜ. ಆದರೆ ಬೀಜ ಹಳೆಯದಾದಂತೆ ಬೀಜದಲ್ಲಿನ ಆಂತರಿಕ ಕ್ರಿಯೆಗಳಿಂದಾಗಿ ಕೋಕೋ ಬೆಣ್ಣೆ ಪ್ರಮಾಣ 3% ಇದು ಚಾಕ್ಲೇಟ್ನ ಗುಣಮಟ್ಟದಲ್ಲಿ ವ್ಯತಿರಿಕ್ತ ಪರಿಣಾಮ ಬೀರುವುದರಿಂದ ಹಳೆಯ ಬೀಜದ ಖರೀದಿಗೆ ಆಂಧ್ರದಲ್ಲಿ ವ್ಯಾಪಾರಸ್ಥರು ಮುಂದೆ ಬರುತ್ತಿಲ್ಲ. ಅಂತಾರಾಷ್ಟ್ರೀಯ ಬೆಲೆ ಏರುತ್ತಿದ್ದರೂ ದೇಶೀಯ ಮಾರುಕಟ್ಟೆಯಲ್ಲಿ ಸದ್ಯಕ್ಕೆ 1 ಕಿಲೋಗ್ರಾಂ ಕೋಕೋ ಬೀಜಕ್ಕೆ 550 ರೂಪಾಯಿ ಇದೆ. ಆದರೆ ಈ ಬೆಲೆ ನ್ಯಾಯಯುತವಾದದ್ದಲ್ಲ ಎಂಬುದು ಆಂಧ್ರದ ಕೋಕೋ ಬೆಳೆಗಾರರ ವಾದ. ಸರ್ಕಾರವು ಪ್ರತಿ ಕೆಜಿಗೆ 900 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆಯನ್ನು ನಿಗದಿಪಡಿಸಬೇಕು ಮತ್ತು ರೈತರು ಕಾರ್ಪೊರೇಟ್ ಕುತಂತ್ರಕ್ಕೆ ಬಲಿಯಾಗದಂತೆ ರಕ್ಷಿಸಲು ರೈತರು ಆಂಧ್ರಪ್ರದೇಶ ರಾಜ್ಯ ಸರ್ಕಾರವನ್ನು ಕೋರಿಕೊಂಡಿದ್ದಾರೆ. ಕಲ್ಲಂಗಡಿ ಹಣ್ಣಿಗೆ ಕೃತಕ ಬಣ್ಣದ ವದಂತಿ, ಕುಸಿದ ಕಲ್ಲಂಗಡಿ ವ್ಯಾಪಾರ. ಮೈಸೂರು ಜಿಲ್ಲೆಯಾದ್ಯಂತ ಕಲ್ಲಂಗಡಿ ಹಣ್ಣಿಗೆ ಕೃತಕ ಬಣ್ಣ ಇಂಜೆಕ್ಟ್ ಮಾಡಲಾಗುತ್ತದೆ ಎಂಬ ವದಂತಿ ಹಿನ್ನೆಲೆ ಬೇಡಿಕೆ ಕಡಿಮೆಯಾಗಿದೆ. ಜಿಲ್ಲೆಯಲ್ಲಿ ಕಲ್ಲಂಗಡಿ ಹಣ್ಣಿನ ಅಂಗಡಿಗಳು ಹೆಚ್ಚಿದ್ದು ಹಣ್ಣನ್ನು ತಿನ್ನುವವರ ಸಂಖ್ಯೆ ಗಣನೀಯವಾಗಿ ಇಳಿಕೆಯಾಗಿದೆ. ಈ ಬಗ್ಗೆ ಕಳವಳ ವ್ಯಕ್ತಪಡಿಸುತ್ತಿರುವ ಗ್ರಾಹಕರಿಗೆ ವ್ಯಾಪಾರಿಗಳು ಹಾಗೂ ರೈತರು ಅವುಗಳೆಲ್ಲ ಸುಳ್ಳು ಸುದ್ದಿ ಎಂದು ಕಿವಿಮಾತು ಹೇಳಿದ್ದಾರೆ. ಕಲ್ಲಂಗಡಿಗೆ ಒಂದು ತೂತು ಮಾಡಿದರೂ ಅದು ಬಹುಬೇಗ ಹಾಳಾಗುತ್ತದೆ. ಹಣ್ಣು ಶೀಘ್ರ ಬೆಳೆಯಲಿ ಹಾಗೂ ಕೆಂಪಾದ ಆಕರ್ಷಕ ತಿರುಳು ಬರಲಿ ಎಂಬ ಉದ್ದೇಶಕ್ಕೆ ರಾಸಾಯನಿಕಗಳನ್ನು ಕಲ್ಲಂಗಡಿಗೆ ಚುಚ್ಚುತ್ತಿದ್ದರೆಂಬುದು ಶುದ್ಧ ಸುಳ್ಳು. ಕಲ್ಲಂಗಡಿ ಬೆಳೆಯುವಾಗ ಗಿಡಗಳು ರೋಗ ಕೀಟಕ್ಕೆ ತುತ್ತಾಗದಿರಲಿ ಎಂದು ರೋಗ ಮತ್ತು ಕೀಟನಾಶಕ ಸಿಂಪಡಿಸುತ್ತಾರೆ. ಅದನ್ನ ಬಿಟ್ಟರೆ ಕಲ್ಲಂಗಡಿ ಹಣ್ಣಿಗೆ ಬಣ್ಣ ಬರಲು ರಾಸಾಯನಿಕ ಇಂಜೆಕ್ಷನ್ ನೀಡುತ್ತಾರೆ ಎಂಬುದೆಲ್ಲ ಸಂಪೂರ್ಣ ಸುಳ್ಳು ಎಂದು ಮೈಸೂರು ಜಿಲ್ಲಾ ತೋಟಗಾರಿಕಾ ನಿರ್ದೇಶಕರು ತಿಳಿಸಿದ್ದಾರೆ. ಕಲ್ಲಂಗಡಿ ಬೆಳೆಯುವ ರೈತರು ಹಾಗೂ ಅದನ್ನು ಮಾರಾಟ ಮಾಡುವ ವ್ಯಾಪಾರಸ್ಥರು ಈ ರೀತಿ ಮಾಡಿದರೆ ಕಲ್ಲಂಗಡಿ ಸಂಪೂರ್ಣ ಹೋಗುತ್ತದೆ. ಮಹಾರಾಷ್ಟ್ರ ಬಿಜಾಪುರದಿಂದ ಕೂಡ ಹಣ್ಣು ಬರುತ್ತದೆ. ಕೇರಳ ಮಂಗಳೂರುವರೆಗೂ ಹೋಗುತ್ತದೆ. ಆದರೆ ಈ ಬಾರಿ ಹಣ್ಣನ್ನ ಕೇಳೋರೂ ಇಲ್ಲ, ತಿನ್ನೋರೂ ಇಲ್ಲ ಎಂದು ರೈತರು ಮತ್ತು ಗ್ರಾಹಕರು ಕಳವಳ ವ್ಯಕ್ತಪಡಿಸುತ್ತಿದ್ದಾರೆ. ಇದೀಗ ಒಂದು ವಾಣಿಜ್ಯ ವಿರಾಮ. ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ ಹಣ್ಣು, ಕಾಳು, ಧಾನ್ಯದ ಬೆಳೆಗಳಲ್ಲಿ ಮಿತಿಮೀರಿದೆ. ತಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ. ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರೆಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ. ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ. ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರೆಸ್ ಇಕೋ ಸೈನ್ಸಸ್. ಬ್ಯಾರಿಕ್ಸ್ ಹಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ಸ್ ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಮಂಗ, ಹಂದಿ, ಕಾಡೆಮ್ಮೆ, ಜಿಂಕೆ, ಆನೆ ಮುಂತಾದ ವನ್ಯ ಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ? ಚಿಂತಿಸಬೇಡಿ. ಗ್ರೆಸ್ ಇಕೋ ಸೈನ್ಸಸ್ ಅವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ. ಕಾಫಿ, ಕೋಕೋ, ತೆಂಗು, ಅಡಿಕೆ, ದಾಳಿಂಬೆ, ಬಾಳೆ, ಹೂ, ಹಣ್ಣು, ತರಕಾರಿ, ಭತ್ತ, ಕಬ್ಬು ಬೆಳೆ ಸಂರಕ್ಷಿಸಿ. ಅಂತಾರಾಷ್ಟ್ರೀಯ ತಂತ್ರಜ್ಞಾನ, ಕೈಗೆಟುಕುವ ಬೆಲೆ. ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ ಗ್ರೆಸ್ ಇಕೋ ಸೈನ್ಸಸ್. ವಿರಾಮದ ನಂತರ ಮತ್ತೊಮ್ಮೆ ಕೃಷಿ ವಾರ್ತೆಗೆ ಸ್ವಾಗತ. ತೆಂಗಿನ ಮರಗಳಿಗೆ ಬಿಳಿ ನೊಣದ ಬಾಧೆ. ಕರ್ನಾಟಕದ 14 ಜಿಲ್ಲೆಗಳಲ್ಲಿ ಅತಿಯಾದ ಹಾವಳಿ. ಕರ್ನಾಟಕದಾದ್ಯಂತ 14 ಜಿಲ್ಲೆಗಳಲ್ಲಿ 1.48 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ತೆಂಗಿನ ಮರಗಳಿಗೆ ಬಿಳಿ ನೊಣದ ಬಾಧೆ ತೀವ್ರವಾಗಿ ಬಾಧಿಸುತ್ತಿದ್ದು ರೈತರು ಹೈರಾಣಾಗಿದ್ದಾರೆ. ತುಮಕೂರಿನಲ್ಲಿ 64,457 ಹೆಕ್ಟೇರ್ ಮತ್ತು ಹಾಸನದ 34,530 ಹೆಕ್ಟೇರ್ ಪ್ರದೇಶದಲ್ಲಿ ಈ ಕೀಟದ ಬಾಧೆ ಹೆಚ್ಚಾಗಿದೆ. ವಿಧಾನಸಭೆಯಲ್ಲಿ ಈ ವಿಷಯದ ಕುರಿತು ಚರ್ಚಿಸಲಾಯಿತು. ಕೈಗಾರಿಕಾ ಸಚಿವ ಶ್ರೀ ಎಂ.ಬಿ. ಪಾಟೀಲ್ ಅವರು ತೆಂಗಿನ
ತೆಂಗಿನ ಮರಗಳ ನೈಸರ್ಗಿಕ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಮೂಲಕ ಬಿಳಿ ನೊಣ ಸೇರಿದಂತೆ ಕೀಟಗಳು ಮತ್ತು ರೋಗಗಳನ್ನು ನಿಯಂತ್ರಿಸಬಹುದು. ಸಮಗ್ರ ಪೋಷಕಾಂಶ ನಿರ್ವಹಣೆಗಾಗಿ ತೆಂಗಿನಕಾಯಿ ಅಭಿವೃದ್ಧಿ ಮಂಡಳಿ ಯೋಜನೆಯಡಿಯಲ್ಲಿ ರೂಪಾಯಿ 15.31 ಕೋಟಿ ಅನುದಾನವನ್ನು ಒದಗಿಸಲಾಗಿದೆ. ಈ ಯೋಜನೆಯಡಿಯಲ್ಲಿ ಪ್ರಾತ್ಯಕ್ಷಿಕೆ ತೋಟವನ್ನು ನಿರ್ವಹಿಸಲು 2 ವರ್ಷಗಳ ಅವಧಿಗೆ ಪ್ರತಿ ಹೆಕ್ಟೇರ್ಗೆ 35,000 ರೂಪಾಯಿ ನೀಡಲಾಗುವುದು ಎಂದು ಹೇಳಿದರು. ಬಿಳಿ ನೊಣಗಳ ನಿಯಂತ್ರಣಕ್ಕೆ ಕೀಟನಾಶಕಗಳ ಬಳಕೆ ಹೆಚ್ಚು ಪರಿಣಾಮಕಾರಿಯಾಗಿಲ್ಲದ ಕಾರಣ ಇದರ ಹತೋಟಿ ಕಷ್ಟ. ತೆಂಗಿನ ಮರಗಳು ಎತ್ತರದಲ್ಲಿರುವುದರಿಂದ ಸಿಂಪಡಣೆ ಕೂಡ ಕಷ್ಟ ಸಾಧ್ಯ. ಈ ವರ್ಷ ತೆಂಗಿನಕಾಯಿ ಇಳುವರಿಯಲ್ಲಿ 50%ಕ್ಕಿಂತ ಹೆಚ್ಚು ಇಳಿಕೆ ಕಂಡುಬಂದಿದ್ದು ತೆಂಗಿನಕಾಯಿ ಬೆಲೆ ಏರಿಕೆಯಾಗುತ್ತಿದೆ. 1 ಎಕರೆ ತೆಂಗಿನ ತೋಟಕ್ಕೆ 50,000 ರೂಪಾಯಿ ಪರಿಹಾರ ನೀಡಬೇಕೆಂದು ರೈತರು ಸರ್ಕಾರವನ್ನು ಕೋರಿಕೊಂಡಿದ್ದಾರೆ. ಒಡಿಶಾದ ಹಸಿರು ಪಪ್ಪಾಯ ಲಂಡನ್ಗೆ ರಫ್ತು, ಹೆಚ್ಚಿದ ಬೇಡಿಕೆ. ಒಡಿಶಾದ ದೇನಕಲ್ನ ಸಪ್ತಸಜ್ಯ ಕೃಷಿ ಉತ್ಪಾದಕ ಕಂಪನಿಯ ರೈತ ಮಹಿಳೆಯರು ಬೆಳೆದ ಉತ್ತಮ ಗುಣಮಟ್ಟದ ಹಸಿರು ಪಪಾಯವನ್ನು ಲಂಡನ್ಗೆ ರಫ್ತು ಮಾಡಲಾಗಿದೆ. ಸಾಗಣೆಯಲ್ಲಿ ಭಾಗಿಯಾಗಿದ್ದ ಪಲ್ಲಾಡಿಯಂ ಕನ್ಸಲ್ಟಿಂಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ಸಿಇಒ ಶ್ರೀ ಅಮಿತ್ ಪಟ್ಜೋಶಿ ಅಮೆರಿಕ ಮತ್ತು ಐರ್ಲೆಂಡ್ನಂತಹ ದೇಶಗಳಲ್ಲಿ ಹಸಿರು ಪಪ್ಪಾಯಿಗೆ ಉತ್ತಮ ಬೇಡಿಕೆ ಇದೆ ಎಂದು ಹೇಳಿದರು. ಈ ಹಸಿರು ಪಪ್ಪಾಯಿ ವಿಶಿಷ್ಟ ಸುವಾಸನೆ ಹಾಗೂ ರುಚಿ ಹೊಂದಿದೆ. 20 ಎಕರೆಗೂ ಹೆಚ್ಚು ಪ್ರದೇಶದಲ್ಲಿ ಮೊದಲ ಬಾರಿಗೆ ಒಡಿಶಾದಲ್ಲಿ ಈ ಹಸಿರು ಪಪ್ಪಾಯಿ ಬೆಳೆದಿದ್ದಾರೆ. ನೈಸರ್ಗಿಕವಾಗಿ ಬೆಳೆದ ಹಸಿರು ಪಪ್ಪಾಯಿಯು ರಾಸಾಯನಿಕ ಮುಕ್ತವಾಗಿದೆ. ಇದರಿಂದ ರಫ್ತು ಮಾನದಂಡದಲ್ಲಿ ಉತ್ತೀರ್ಣವಾಗಿದೆ. ಮುಂದಿನ ದಿನಗಳಲ್ಲಿ ಬೇಡಿಕೆ ಹೆಚ್ಚಾದರೆ ಬೆಳೆ ಪ್ರದೇಶವನ್ನು ವಿಸ್ತರಿಸುತ್ತೇವೆ ಎಂದು ಎಪಿಒದ ಸದಸ್ಯರು ತಿಳಿಸಿದ್ದಾರೆ. ತಮಿಳುನಾಡು ಭತ್ತದ ಬೆಳೆಗಾರರಿಗೆ ವಿಶೇಷ ಪ್ಯಾಕೇಜ್ ಘೋಷಿಸಿದ ರಾಜ್ಯ ಸರ್ಕಾರ. ಕಾವೇರಿ ನದಿಗೆ ಹೊಂದಿಕೊಂಡಿರದ ಜಿಲ್ಲೆಗಳಲ್ಲಿ ಭತ್ತದ ಪ್ರದೇಶ ಮತ್ತು ಆಹಾರ ಧಾನ್ಯ ಉತ್ಪಾದನೆಯನ್ನು ಹೆಚ್ಚಿಸಲು ತಮಿಳುನಾಡು ಸರ್ಕಾರವು 102 ಕೋಟಿ ರೂಪಾಯಿಗಳ ವಿಶೇಷ ಯೋಜನೆಯನ್ನು ಜಾರಿಗೆ ತರಲಿದೆ ಎಂದು ತಮಿಳುನಾಡು ರಾಜ್ಯ ಕೃಷಿ ಸಚಿವ ಎಂಆರ್ಕೆ ಪನ್ನೀರ್ ಸೆಲ್ವಂ ವಿಧಾನಸಭೆಗೆ ಮಾಹಿತಿ ನೀಡಿದರು. ಈ ಪ್ಯಾಕೇಜ್ನಲ್ಲಿ ಯಂತ್ರನಾಟಿ ಮತ್ತು ಗುಣಮಟ್ಟದ ಪ್ರಮಾಣೀಕೃತ ಬೀಜಗಳಿಗೆ ಸಬ್ಸಿಡಿ ನೀಡಲಾಗುವುದು. ರಾಜ್ಯದಲ್ಲಿ ಕಾವೇರಿ ಡೆಲ್ಟಾ ಜಿಲ್ಲೆಗಳಲ್ಲಿ 18 ಲಕ್ಷ ಎಕರೆ ಹಾಗೂ ಇತರೆ ಜಿಲ್ಲೆಗಳಲ್ಲಿ 34 ಲಕ್ಷ ಎಕರೆ ಪ್ರದೇಶದಲ್ಲಿ ಭತ್ತವನ್ನು ಬೆಳೆಯಲಾಗುತ್ತದೆ. ರೈತರು ಹೊಸ ತಂತ್ರಜ್ಞಾನಗಳನ್ನು ಕಲಿಯಲು ಮತ್ತು ಅದನ್ನು ಅವರ ಹೊಲಗಳಲ್ಲಿ ಅಳವಡಿಸಲು ಅನುಕೂಲವಾಗುವಂತೆ 100 ಪ್ರಗತಿಪರ ರೈತರನ್ನು ಗುರುತಿಸಿ ಅವರನ್ನು ಜಪಾನ್, ಚೀನಾ ಮತ್ತು ವಿಯೆಟ್ನಾಂಗಳಿಗೆ ಅಧ್ಯಯನ ಪ್ರವಾಸ ಕೈಗೊಳ್ಳಲಾಗುವುದು. ಇದಕ್ಕಾಗಿ 2 ಕೋಟಿ ರೂಪಾಯಿಗಳನ್ನು ತೆಗೆದಿರಿಸಲಾಗಿದೆ ಎಂದು ತಿಳಿಸಿದರು. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ಕೃಷಿಯ ನಿರಂತರ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ನಮ್ಮ ಫಾರಂ ಟಿವಿ. ನಮಸ್ಕಾರ.